ಇನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದೂ ಹೋರಾಟಗಾರ. ಯಾವ ವಿಷಯಕ್ಕೆ ಜನ ಅವರನ್ನು ಇಷ್ಟಪಡ್ತಾರೆಂದ್ರೆ, ಹಿಂದೂ ವಿರುದ್ಧವಾಗಿ ಯಾವುದೇ ಘಟನೆ ನಡೆದರೂ ಕೂಡ ಅದರ ಬಗ್ಗೆ ಧ್ವನಿಯನ್ನ ಎತ್ತುತ್ತಾರೆ. ಈಗಾಗಲೇ ಅವರನ್ನ ಯಾವ ಒಂದು ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಾರೆ, ಈಗ ಯತ್ನಾಳ್ ಅವರನ್ನ ಏನು ಬಿಜೆಪಿಯಿಂದ ಹೊರಗೆ ಬಂದಿದ್ದಾರೆ, ಆ ಒಂದು ಹೊರಗೆ ಬಂದ ನಂತರದಿಂದ ಹಲವಾರು ಬಿಜೆಪಿ ನಾಯಕರಾಗಿರ್ಬೋದು, ಹಿಂದೂಗಳಾಗಿರ್ಬೋದು, ಈಗ ಅಲ್ಲಿ ಸಂಖ್ಯೆ ಕೂಡ ಕಡಿಮೆ ಆಗಿರುವಂತದ್ದು. ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಯತ್ನಾಳ್ ಫುಲ್ ಗರಂ. ಯತ್ನಾಳ್ ಹೊಸ ಪಕ್ಷ ಕಟ್ಟುತ್ತಾರೆಂಬ ಚರ್ಚೆ ಹೆಚ್ಚಾಗ್ತಿತ್ತು. ಹೊಸ ಪಕ್ಷದ ಚರ್ಚೆ ಹೆಚ್ಚಾದಂತೆ ಯತ್ನಾಳ್ ಈಗ ಯೂ ಟರ್ನ್ ಆಗಿದ್ದಾರೆ. ತಾನು ಯಾವುದೇ ಪಕ್ಷ ಕಟ್ಟುತ್ತಿಲ್ಲವೆಂದು ಯತ್ನಾಳ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸದ್ಯ ಬಿಜೆಪಿ ಮೇಲೆ ಮತ್ತೆ ಒಲವು ತೋರಿರುವ ಹಿಂದೂ ನಾಯಕ ಯತ್ನಾಳ್ರನ್ನ ದೆಹಲಿಗೆ ಕರೆದಿರುವಂತಹ ಬಿಜೆಪಿ ಹೈಕಮಾಂಡ್ ಬುಲಾವ್ ಹಿನ್ನೆಲೆ ದೆಹಲಿಗೆ ಹೋಗಲು ಸಜ್ಜಾಗಿದ್ದಾರೆ ಯತ್ನಾಳ್ ಅವರು. ಹಿಂದೂ ಹೋರಾಟಗಾರರಾದಂತಹ ಬಿಜೆಪಿ ನಾಯಕರಾದಂತಹ ಯತ್ನಾಳ್ ಅವರು ಈ ಒಂದು ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಯತ್ನಾಳ್ ಅವರನ್ನ ಬಿಜೆಪಿ ನಾಯಕರು ಮತ್ತೊಮ್ಮೆ ಬಿಜೆಪಿಗೆ ಬರುವಂತೆ ಆಹ್ವಾನ ಮಾಡ್ತಾ ಇದ್ದಾರೆ. ಹಾಗೆ ಯತ್ನಾಳ್ ಅವರ ಅಭಿಮಾನಿಗಳಾಗಿರ್ಬೋದು, ಹಿಂದೂ ಅಭಿಮಾನಿಗಳಾಗಿರ್ಬೋದು, ಯತ್ನಾಳನ್ನ ಯಾಕೆ ಇಷ್ಟಪಡ್ತಾರೆ ಅಂತಂದ್ರೆ ಅವರ ಮಾತಿಗೆ, ಅವರ ಭಾಷಣವನ್ನು ಆಗಿರ್ಬೋದು, ಅವರು ಮಾಡುವಂತಹ ಒಂದು ವಾಗ್ದಾಳಿ ಆಗಿರ್ಬೋದು, ಹಿಂದೂ ವಿರೋಧವಾಗಿ ಯಾವುದೇ ಒಂದು ಘಟನೆ ನಡೆದರೂ ಕೂಡ ಅವರ ಒಂದು ವಾಗ್ದಾಳಿಯನ್ನು ತಡೆದುಕೊಳ್ಳುವಂತಹ ಶಕ್ತಿ ಯಾವ ಒಬ್ಬ ನಾಯಕನಿಗೂ ಇಲ್ಲ.